ನಾನು ಮೊದಲು ಸತ್ತಿನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ಗಿರಿಜಮ್ಮನವರೇ. ಒಬ್ಬರು ವೇಷಭೂಷಣ, ಅವರ ಒರಟುತನ ನೋಡಿ ನಾವೊಬ್ಬ ಮನುಷ್ಯನ ಅಳಿಬಾರ್ದು ಅನ್ನೋದು ನನಗೆ ಈಗೀಗ ಅರ್ಥ ಆಗ್ತಾ ಇದೆ. ನನ್ನನ್ನು ನಾನು ತಿದ್ಕೋಬೇಕು ಅಂತ ನನಗನ್ಸಿದ್ದೆ ನಿಮ್ಮ ಮೊಮ್ಮಗಳು ಸತ್ಯನ ನೋಡಿದ್ಮೇಲೆ. ನಾನು ಎಷ್ಟೇ ಕಟುವಾಗಿ ಮಾತಾಡಿದ್ರು ಅವಳು ಒಂದಿನಾನು ನನ್ನ ಮುಂದೆ ಜೋರಾಗಿ ಧ್ವನಿ ಎತ್ತು ಮಾತಾಡಲಿಲ್ಲ. ದೊಡ್ಡವರು ಅಂದರೆ ತುಂಬ ಬೆಲೆ ಕೊಡ್ತಾಳೆ. ಎಷ್ಟು ಜನಕ್ಕೆ ಇಂಥ ಎರಡೂ ಗುಣ ಇರೋ ಹೆಣ್ಮಗಳು ಸಿಗ್ತಾಳೆ ಹೇಳಿ? ನಾನು ಇವಳ ಜೊತೆ ಇಲ್ಲ ಅಂತ ನಾನು ಒದ್ದಾಡ್ತಾ ಇದ್ರೆ ಇವಳು ನೋಡಿದ್ರೆ ಒಬ್ಳೆ ಎಷ್ಟು ಖುಷಿಯಾಗಿದ್ದಾಳೆ. ನನ್ನನ್ನು ಮಿಸ್ಸೇ ಮಾಡ್ಕೋತಾ ಇಲ್ಲ ಇವಳು. ಲೋ ಕಾರ್ತಿಕ್, ಅವ್ರ ಅಜ್ಜಿ ಅಮ್ಮ ಬಂದಿದ್ರು ಕಣೋ, ಅದಕ್ಕೆ ಖುಷಿಯಾಗಿದ್ದಾಳೆ. ಅವಳು ಖುಷಿಯಾಗಿರೋದ್ರಲ್ಲಿ ಏನೋ ತಪ್ಪು? ನೀನು ಯಾವ ಸೀಮೆ ಗಂಡನೋ? ಹೋಗಿ ಅವಳನ್ನ ಮಾತಾಡ್ಸು, ಅವಳನ್ನ ಆಚೆ ಕರ್ಕೊಂಡು ಹೋಗು, ಅವಳು ಇನ್ನೂ ಖುಷಿ ಪಡ್ತಾಳೆ. ಸತ್ಯ ಸತ್ಯ. ಅಮೂಲ್ ಬೇಬಿ, ನೀನು ಯಾವಾಗ ಬಂದೆ? ನೀನು ಕನಸು ಕಾಣ್ತಾ ಕೂತಿದ್ಯಲ್ಲ, ಆವಾಗಲೇ ಬಂದೆ. ಸಾರಿ, ನನಗೆ ಗೊತ್ತಾಗ್ಲಿಲ್ಲ. ಏನು ಅಷ್ಟು ಡೀಪಾಗಿ ಯೋಚನೆ ಮಾಡ್ತಾ ಇದ್ದೆ? ಅಮೂಲ್ ಬೇಬಿ, ಇವತ್ತು ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ನಿನ್ನ ಮುಖ ನೋಡಿದ್ರೆ ಗೊತ್ತಾಗತ್ತೆ ಸತ್ಯ. ಅಜ್ಜಿ ಮತ್ತೆ ಅತ್ತೆ ಬಂದಿರೋ ಅಂತ ತಾನೆ ಇಷ್ಟೊಂದು ಖುಷಿಯಾಗಿರೋದು ನೀನು? ಬರೀ ಅದಕ್ಕೆ ಮಾತ್ರ ಅಲ್ಲ, ಅತ್ತೆನೇ ಅವ್ರನ್ನ ಕರೆದು ಅವರೇ ಉಪಚರಿಸಿದ್ರಲ್ಲ, ಅದಕ್ಕೆ. ಓ, ಅದ ವಿಷಯ. ಸತ್ಯ, ಈ ಖುಷಿನ ನಾನು ಡಬಲ್ ಮಾಡ್ಲಾ? ಅದು ಹೇಗೆ? ಹೇಗೆ ಅಂದರೆ, ನಾನು ನೀನು ಹೊರಗಡೆ ಹೋಗಿ ಬರೋಣವಾ? ಎಲ್ಲಿಗೆ ಅಮೂಲ್ ಬೇಬಿ? ನೋಡು ಸತ್ಯ, ನಮ್ಮಿಬ್ಬರದು ಊಟ ಆಗಿದೆ. ಆಚೆಗಡೆ ವೆದರ್ ನೋಡು, ವೆದರ್ ತುಂಬ ಚೆನ್ನಾಗಿದೆ. ತಣ್ಣಗೆ ಗಾಳಿ ಬೇರೆ ಬೀಸ್ತಾ ಇದೆ. ಅದಕ್ಕೆ ನಾನು ನೀನು ಒಂದು ಚಿಕ್ಕ ವಾಕ್ ಹೋಗಿ ಬರೋಣ. ಇಲ್ಲ, ನನಗಾಗಲ್ಲ. ಯಾಕೆ ಸತ್ಯ, ಏನಾಯ್ತು? ಬೇಕಾದ್ರೆ ನೀನು ಹೋಗು, ನಾನು ಬರಲ್ಲ. ಯಾಕೆ ಸತ್ಯ? ಅಮೂಲ್ ಬೇಬಿ, ಬೆಳಗ್ಗೆಯಿಂದ ಅದು ಇದು ಕೆಲಸ ಮಾಡಿ ಮಾಡಿ ನನಗೆ ಸುಸ್ತಾಗಿದೆ. ಈ ಹೊತ್ತಲ್ಲಿ ವಾಕಿಂಗ್ ಅಂತೆ, ನನಗಾಗಲ್ಲ. ನೋಡು ಸತ್ಯ, ತಂಪಾದ ಗಾಳಿಲಿ ನಾನು ನೀನು ಇಬ್ಬರೇ ಹೊರಗಡೆ ಹೋಗಿ ಬಂದರೆ ಮೈಂಡ್ ಎಷ್ಟು ರಿಫ್ರೆಶ್ ಆಗುತ್ತೆ ಗೊತ್ತಾ? ದೇಹನೂ ಹಗುರವಾಗಿರುತ್ತೆ. ಬಾ ಸತ್ಯ, ಹೋಗೋಣ. ನನ್ನ ಮೈಂಡ್ ರಿಲ್ಯಾಕ್ಸ್ ಆಗೇ ಇದೆ. ಸತ್ಯ, ವಾಕಿಂಗ್ ಇಸ್ ದ ಬೆಸ್ಟ್ ಪ್ರಾಕ್ಟೀಸ್. ಊಟ ಆದ್ಮೇಲೆ ಸ್ವಲ್ಪ ಆದ್ರೂ ವಾಕ್ ಮಾಡ್ಲೇಬೇಕಂತೆ. ನಿನ್ಗೆ ಇದೆಲ್ಲ ಗೊತ್ತಾಗಲ್ಲ? ನನ್ನ ಮಾತು ಕೇಳು, ಬಾ ಹೋಗೋಣ. ಅಮೂಲ್ ಬೇಬಿ, ಊಟ ಆದ್ಮೇಲೆ ಕ್ಲೀನಿಂಗು ಅದು ಇದು ಅಂತ ನಾನು ಬೇಕಾದಷ್ಟು ಕೆಲಸ ಮಾಡಿದ್ದೀನಿ. ಇತ್ತೀಚೆಗೆ ಎಕ್ಸಸೈಸ್ ಇಲ್ಲದೆ, ಡಯಟ್ ಇಲ್ಲದೆ ದಪ್ಪ ಆಗಿರೋದು ನೀನು. ಬೇಕಿದ್ರೆ ನೀನು ವಾಕಿಂಗ್ ಹೋಗ್ಬಿಟ್ ಬಾ. ಏನು? ನಾನು ದಪ್ಪ? ನೀನ್ ದಪ್ಪ ಆಗಿದ್ಯಾ ಅಂದ್ರೆ ಡುಮ್ಮ ಆಗಿದ್ಯಾ ಅಂದೆ. ನನ್ನೇ ಡುಮ್ಮ ಅಂತ್ಯಾ? ಡುಮ್ಮ ಅಂದೆ, ಇನ್ನೇನಂತಾರೆ? ಏನಿಲ್ಲ, ನಾನು ಫಿಟ್ ಆಗೇ ಇದ್ದೀನಿ. ಏನೋ ಹೆಂಡತಿನ ರೊಮ್ಯಾಂಟಿಕ್ ಆಗಿ ವಾಕಿಂಗ್ ಕರ್ಕೊಂಡು ಹೋಗೋಣ ಅಂದ್ರೆ ನನ್ನನ್ನೇ ಡುಮ್ಮ ಅಂತ್ಯಾ? ಡುಮ್ಮ ಬೇಡ ಸತ್ಯ, ಸುಮ್ಮನೆ ರೇಗಿಸ್ಬೇಡ. ಹೇಳ್ತೀನಿ, ಇನ್ನು 1000 ಸಲ ಹೇಳ್ತೀನಿ, ಡುಮ್ಮ ಡುಮ್ಮ ಡುಮ್ಮ. ಸತ್ಯ, ನಿನ್ಕೋ, ಹೇಳ್ತಾ ಇದೀನಿ. ಯಾರನ್ನ ಡುಮ್ಮ ಅಂತ ಕರೀತಾ ನಿನ್ನೆ ಡುಮ್ಮ ಅಂದಿದ್ದೆ. ಬೇಡ, ನಾನು ರೇಗಿಸ್ಬೇಡ.
ಸಿಕ್ಕಾಕೊಂಡೆ. ಇಲ್ಲಿಂದ ಹೆಂಗ್ ಓಡೋಗ್ತಾ ನೋಡ್ತೀನಿ. ಹೆಂಗೆ ಅಂದ್ರೆ ಹೆಂಗೆ? ಏಯ್, ಸತ್ಯ ಸತ್ಯ ಬೇಡ, ರೇಗಿಸ್ಬೇಡ. ನಾನೇನ್ ದಪ್ಪ ಆಗಿಲ್ಲ, ನಿಂತ್ಕೋ ಸತ್ಯ. ನೀನೇ ದಪ್ಪ ಆಗಿರೋದು ಡುಮ್ಮ. ಬೇಡ ಸತ್ಯ, ಬೇಡ, ನಿಂತ್ಕೋ. ನೋಡಿದ್ಯಾ ಎಷ್ಟು ಸುಸ್ತಾಗ್ತಿದೆ ನಿನಗೆ? ದಪ್ಪ ಆಗಿರೋದಕ್ಕೆ ಹಿಂಗಾಗ್ತಾ ಇರೋದು ಡುಮ್ಮ. ನಾನು ತಪ್ಪಾಗಿದ್ದೀನಾ? ಅಳೇಂದ್ರೆ ಅತ್ತೆ ನಿಮಗೂ ಕಾಫಿ ಕೊಡ್ಲಾ? ಬೇಡಮ್ಮ. ಅಮ್ಮ ನನಗೂ ಕಾಫಿ ತಗೊಂಡ್ ಬಾ. ಜಾನಕಿ, ರಾತ್ರಿ ಬಂದಿದ್ದು ಲೇಟ್ ಆಯಿತು. ಕೋಟೆ ಮನೇಲಿ ಸೀರೆ ಎಲ್ಲ ಕೊಟ್ರಲ್ಲ, ಅದನ್ನು ತೋರಿಸಿ. ಸರಿ ಅತ್ತ. ಅಮ್ಮ ಹೇಳಿದ್ ಕೇಳಿಸ್ಲಿಲ್ವಾ? ಮೊದಲು ಕಾಫಿ ತಂದ್ಕೊಡು, ಆಮೇಲೆ ಮಿಕ್ಕಿದ ಕೆಲಸ. ಅಲ್ಲ ದಿವ್ಯಾ, ನೀನು ಆರ್ಡ್ರ್ ಮಾಡಿದ ತಕ್ಷಣ ತಂದ್ಕೊಡೋಕ್ಕೆ ಇದೇನು ಹೋಟ್ಲ್ ಅಂದ್ಕೊಂಡಿದ್ಯಾ? ಬೇಕಾದರೆ ಮಾಡ್ಕೊಂಡು ಕುಡಿ. ಅತ್ತೆ, ನೀನು ಸೀರೆ ತೊಗೊಂಡು ಬನ್ನಿ. ಅಜ್ಜಿ, ಕಾಫಿ ಸೂಪರ್ ಆಗಿದೆ. ಆಹಾ, ಕುಡಿತಾ ಇದೆಯಾ ತಾನೆ? ತೆಪ್ಪು ಕುಡಿ, ಕಾಮೆಂಟ್ರಿ ಕೊಡ್ಬೇಡ. ನಿನ್ನ ಹತ್ರ ಯಾರೋ ಕೇಳಿದ ಕಾಫಿ ಹೇಗಿದೆ ಅಂತ. ಸರಿ ದಿವ್ಯಾ, ನೀನು ಹೇಗೆ ಹೇಳ್ತೀಯೋ ಹಾಗೆ. ನಾನು ಹೇಳೋದ್ಕೋ ನಮ್ಮ ಮನೆಯವ್ರು ಕುಣಿಯೋದ್ಕೋ ಸರಿಯಾಗಿದೆ. ಹೌದಾ? ಸರಿಯಾಗಿದೆಯಾ? ಅತ್ತೆ ಅಯ್ಯೋ ಜಾನಕಿ, ಅಯ್ಯೋ ತಿನಿ, ಎಷ್ಟು ಚೆನ್ನಾಗಿದೆ ಕಲರು, ಈ ಬಾರ್ಡ್ರು. ದೊಡ್ಡ ಮನೆಯವರಲ್ವಾ, ದೊಡ್ಡದಾಗೆ ಕೊಡ್ತಾರೆ. ಚೆನ್ನಾಗಿದೆಯಾ? ಅಯ್ಯಯ್ಯಯ್ಯ, ಜರಿ ನೋಡಿ ಅತ್ತೆ, ಅರಿಶಿನ ಕುಂಕುಮಕ್ಕೆ ಇಷ್ಟೊಂದು ಕಾಸ್ಟ್ಲಿ ಸೀರೆ ಕೊಡೋದು ನಾನು ಎಲ್ಲೂ ನೋಡಿರಲಿಲ್ಲಪ್ಪ. ರೇಷ್ಮೆ ಸೀರೆ ಕಣೆ. ಇಂಥ ಸೀರೆ ನಾನು ಬರೀ ಟಿ ವಿಲಿ ಅಷ್ಟೇ ನೋಡಿದ್ದೆ. ಇವಾಗ ಅದೇ ಸೀರೆ ಕೊಟ್ಬಿಟ್ಟಿದ್ದಾರೆ ನಮಗೆ. ಹ್ಞೂ ಅತ್ತೆ, ಆದರೆ ಇಷ್ಟೊಂದು ಕಾಸ್ಟ್ಲಿ ಸೀರೆ ನಮಗೆ ಬೇಕಾಗಿರಲಿಲ್ಲ ಅಲ್ವಾ? ಅದೇನು ಅಂತಾರಲ್ಲೇ, ಟ್ರೆಂಡಿ ಆಗಿರಲಿ ಅಂತ ಅಂದ್ಬಿಟ್ಟು ಇಂಥ ಕಾಸ್ಟ್ಲಿ ಸೀರೆ ಕೊಟ್ಟಿದ್ದಾರೆ. ಆಹಾ, ನೋಡು. ನಾವು ಸೊಳ್ಯಕ್ಕೆ ಹಾಕ್ಬಿಡೆ. ನೀವಿಬ್ರು ಲೈಫಲ್ಲಿ ಸೀರೆನೇ ನೋಡಿಲ್ವಾ? ಯಾಕೆ ಹಂಗೆ ಬಾಯಿ ಬಿಡ್ಕೊಂಡು ನೋಡ್ತಿದ್ದೀರಾ? ನಾನು ಅವತ್ತು ಸೀರೆ ತಂದ್ಕೊಟ್ಟಾಗ ಬೇಡ ಅಂತ ಡೈಲಾಗ್ ಹೊಡೆದ್ರಿ, ಇವಾಗ ಹಲ್ಗಿಂಚ್ಕೊಂಡು ನೋಡ್ತಿದ್ದೀರಲ್ಲ. ನಿಮಗೆ ಮಗಳು ಕೊಟ್ರೆ ಬೇಡ, ಕಂಡವ್ರು ಕೊಟ್ರೇನೆ ಮರ್ಯಾದೆ. ದೊಡ್ಡವ್ರ ಹತ್ರ ಹೇಗೆ ಮಾತಾಡಬೇಕು ಅನ್ನೋ ಪರಿಜ್ಞಾನ ಇಲ್ವಾ ನಿನಗೆ? ಇನ್ನೊಂದ್ಸಲ ಅಜ್ಜಿ ಹತ್ರ ಅಮ್ಮನ ಹತ್ರ ಈ ಥರ ನಡ್ಕೊಂಡ್ರೆ ಚೆನ್ನಾಗಿರಲ್ಲ. ಏಯ್, ನಾನು ಮಾತಾಡ್ತಿರೋದು ನಮ್ಮ ಅಜ್ಜಿ ನಮ್ಮ ಅಮ್ಮನ ಹತ್ರ. ಅದನ್ನು ಕೇಳಕ್ ನೀನು ಯಾವನೋ? ಏನು ಹಲ್ಗಿಂಚ್ಕೊಂಡು ನೋಡ್ತಿದ್ದೀವಾ? ನೀನು ಕೊಟ್ಟಿರೋ ಸೀರೆಗೂ ಇವ್ರು ಕೊಟ್ಟಿರೋ ಸೀರೆಗೂ ತುಂಬ ವ್ಯತ್ಯಾಸ ಇದೆ ಕಣೆ, ಅದಕ್ಕೆ ಹಾಗೆ ನೋಡ್ತಿದ್ದೀವಿ. ಅಂಥದ್ದು ಏನು ವ್ಯತ್ಯಾಸ ಇದೆ? ನೋಡಿದ್ರೆ ಏನು ವಿಶೇಷ ಅನಿಸ್ತಿಲ್ಲ. ಅನ್ಯಾಯ ದುಡ್ಡಿಂದ ಸೊಕ್ಕಲ್ ಕೊಡೋದಕ್ಕೂ ಪ್ರೀತಿ ಮರ್ಯಾದೆ ಗೌರವದಿಂದ ಕೊಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಕಣೆ. ಒಳ್ಳೆ ಮನಸ್ಸಿಂದ ಕೊಟ್ಟಾಗ ಅದು ಬೆಲೆ ಬಾಳುತ್ತೋ ಬಿಡುತ್ತೋ, ಆದರೆ ತಗೊಳ್ಬೇಕು ಅನ್ನೋ ಮನಸ್ಸು ಬರುತ್ತೆ. ಅಯ್ಯೋ ಜಾನಕಿ, ಹೋಗಿ ಇದನ್ನೆಲ್ಲ ಇದಕ್ಕೆ ಹೇಳ್ತೀಯಲ್ಲ, ಇದಕ್ಕೆಲ್ಲ ಅರ್ಥ ಆಗಬೇಕು. ಈ ಒಳ್ಳೆತನ, ಪ್ರೀತಿ, ಗೌರವ, ಈ ಪದಗಳೆಲ್ಲ ಇವಳಿಗೆ ಪರಿಚಯನೇ ಇಲ್ಲ. ಗೊತ್ತಿರೋದು ಏನಿದ್ರು ಒಂದೇ ಶಬ್ದ, ದುಡ್ಡು ದುಡ್ಡು ದುಡ್ಡು. ಅಲ್ವಾ ದಿವ್ಯಾ? ಅದು ಕಾಗೆ ಕೋಗಿಲೆ ಹೇಗೋ, ಇವಳು ಮತ್ತು ಸತ್ಯ ಹಾಗೆ. ಅತ್ತೆ ಎಷ್ಟು ಒಳ್ಳೆಯವರು,
ನನಗೋಸ್ಕರ ಅಂತ ಅಮ್ಮ ಗಿರ್ಜಮ್ಮನ್ನ ಮನೆಗೆ ಕರೆಸ್ಬಿಟ್ರು. ನೀವು ಹಚ್ಕೊಂಡು ಪ್ರೀತಿ ಮಾಡಿದ್ರೆ ಹೀಗಿರುತ್ತೆ ಅಂತ ನನಗೆ ಗೊತ್ತಾಯ್ತು ಅತ್ತೆ. ಅವತ್ತು ಜ್ವರ ಬಂದಾಗ ನನ್ನನ್ನು ನೋಡ್ಕೊಂಡಿದ್ದಿರಬಹುದು. ಈಗ ನನಗೆ ಖುಷಿಯಾಗಲಿ ಅಂತ ಅಮ್ಮ ಗಿರ್ಜಮ್ಮನ ಮನೆಗೆ ಕರೆಸಿದ್ದಿರ್ಬೋದು. ಅಂತೂ ಇಂತೂ ನಿಮ್ಮ ಮನಸ್ಸಲ್ಲಿ ನಾನೊಂದು ಪುಟ್ಟ ಜಾಗ ಮಾಡ್ಕೊಂಡಲ್ಲ, ಅಷ್ಟು ಸಾಕು ನನಗೆ. ಈ ನಿಮ್ಮ ಪ್ರೀತಿ ನಂಬಿಕೆನ ಯಾವತ್ತೂ ಉಳಿಸ್ಕೊತೀನತ್ತೆ. ನಿಮ್ಮ ಅಜ್ಜಿ ಅಮ್ಮ ಇಲ್ಲಿಗೆ ಯಾವಾಗ ಬೇಕಾದರೂ ಬರಬಹುದು. ಆದರೆ ನಿಮ್ಮ ಅಕ್ಕ ದಿವ್ಯಾ ಯಾವುದೇ ಕಾರಣಕ್ಕೂ ಈ ಕೋಟೆ ಮನೆ ಒಳಗಡೆ ಕಾಲಿಡಬಾರ್ದು. ಅತ್ತೆ ಯಾಕೆ ಆ ರೀತಿ ಹೇಳಿದ್ರು? ಅವ್ರು ಸುಮ್ಮನೆ ಯಾವತ್ತೂ ಯಾರ ಮೇಲೂ ಕೋಪ ಮಾಡ್ಕೊಳ್ಳೋರೇ ಅಲ್ಲ. ಅವ್ರು ಹಾಗಂತಿದ್ದಾರೆ ಅಂದರೆ ಖಂಡಿತ ಅಕ್ಕನೇ ಏನಾದರೂ ಮಾಡಿರ್ತಾಳೆ. ಇವ್ರಿಗೆ ಬೇಜಾರಾಗೋ ಥರ ನಡ್ಕೊಂಡಿರಬಹುದು, ಅದಕ್ಕೆ ಆ ರೀತಿ ಹೇಳಿರ್ತಾರೆ. ಮೊದಲು ಅದೇನು ಅಂತ ತಿಳ್ಕೋಬೇಕು. ಅತ್ತೆ ನನ್ನ ವಿಷಯದಲ್ಲಿ ತುಂಬ ಬದಲಾಗಿದ್ದಾರೆ. ಈ ಮನೆ ಮತ್ತು ನನ್ನ ತವ್ರ ಮನೆ ಸಂಬಂಧ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಆದರೆ ಅದು ಯಾಕೋ ಉಲ್ಟಾ ಹೊಡೆಯೋ ಥರ ಕಾಣಿಸ್ತಾ ಇದೆ. ಇಲ್ಲೂ ಕೂಡ ಅಕ್ಕನಿಂದಾನೆ ಮತ್ತೆ ತೊಂದರೆ. ಅದು ಬದಲಾಗೋ ಜಾಯಮಾನನೇ ಅಲ್ಲ. ನನ್ನ ಹತ್ರ ಜಗಳ ಆಡ್ತಾಳೆ ಸರಿ, ಆದರೆ ಅತ್ತೆ ಎದುರಿಗೆ ನಿಂತು ಮಾತಾಡೋ ಕುಬ್ಬಿ ಹಾಕೋಳಿಗೆ. ಅಕ್ಕನ ವಿಚಾರದಲ್ಲಿ ನಾನು ಯಾವತ್ತೂ ನನ್ನ ಕೋಪನ ಕಂಟ್ರೋಲ್ ಮಾಡಿಕೊಂಡು ಅವಳನ್ನು ಪ್ರೀತಿಯಿಂದನೇ ಸಹಿಸ್ಕೊಂಡಿದ್ದೀನಿ. ಆದರೆ ಅದೇ ಥರ ಈ ವಿಷಯದಲ್ಲೂ ಇರ್ತೀನಿ ಅಂತ ಅಂದ್ಕೊಂಡ್ರೆ ಅದವಳ ಮೂರ್ಖತನ. ಅತ್ತೆ ವಿಷಯಕ್ಕಾಗಲಿ ಈ ಮನೆ ವಿಷಯಕ್ಕಾಗಲಿ ಬಂದರೆ, ಈ ಮನೆಯವ್ರ ಮನಸ್ಸಿಗೆ ನೋವು ಮಾಡಿದ್ರೆ ನಾನು ಖಂಡಿತ ಸುಮ್ಮನಿರಲ್ಲ. ಹೇಗಾದರೂ ಮಾಡಿ ಅವಳಿಗೆ ಬುದ್ಧಿ ಕಲಿಸಿ ಸರಿ ದಾರಿಗೆ ತರಬೇಕು, ತರ್ತೀನಿ. ನೀನೇನೇ ಅಂದರೂ ಸುಮ್ಮನಿರೋ ನಿನ್ನ ತಂಗಿ ಸತ್ಯನ ಮುಖ ಮಾತ್ರ ನೋಡಿದ್ಯಾ ಅಕ್ಕ. ಆದರೆ ಕೋಟೆ ಮನೆ ವಿಷಯಕ್ಕೆ ಬಂದರೆ ಜನ್ಮ ಜಾಲಾಡೋ ಕೋಟೆ ಮನೆ ಸೊಸೆ ಸತ್ಯನ ಮುಖ ನೋಡ್ತೀಯ. ಕಾಗೆ ಕೋಗಿಲೆನಾ? ಹಾಗಂದ್ರೆ ಏನಜ್ಜಿ? ಅಯ್ಯೋ ಅಳಿ ಅಂದರೆ ಗೊತ್ತಿಲ್ವಾ? ಕಾಗೆ ಕೋಗಿಲೆ ನೋಡೋದಕ್ಕೆ ಎರಡು ಒಂದೇ ಥರ ಇರುತ್ತಲ್ವಾ? ಆದರೆ ಅದು ಕೂಗಕ್ಕೆ ಶುರು ಮಾಡಿದ್ಮೇಲೆ ಕಾಗೆ ಯಾವುದು ಕೋಗಿಲೆ ಯಾವುದು ಅಂತ ಗೊತ್ತಾಗ್ಬಿಡುತ್ತೆ. ನಾವೇನೇ ಉಪದೇಶ ಕೊಟ್ಟರು ಕಾಗೆ ಖಾ 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 ಅಂತಾನೆ ಕೂಗೋದು. ಕೋಗಿಲೆ ಥರ ಕೂ ಅಂತ ಕೂಗಕ್ಕಾಗತ್ತೇನಪ್ಪ? ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ ಅಜ್ಜಿ. ಏನು ಮಾಡತ್ತಪ್ಪ, ಇದನ್ನೆಲ್ಲ ತಿಳ್ಕೊಳಕ್ಕೆ ಮೊದಲೇ ಆ ಥರ ಬಿದ್ದು ಇದನ್ನು ಮದುವೆ ಮಾಡ್ಕೊಂಡ್ಬಿಟ್ಟೆ. ದುಡ್ಡು ಒಡವೆ ಆಸ್ತಿ ಅಂತ ಇವಳು ಎಷ್ಟೇ ಆಸೆ ಪಟ್ಟರು ಇವಳು ಸತ್ಯ ಆಗಕ್ಕಾಗಲ್ಲ. ನಮ್ಮ ಸತ್ಯ ಏನೇ ಆಗಲಿ ಒನ್ ಆ್ಯಂಡ್ ಓನ್ಲಿ ಮಾಸ್ಟರ್ ಪೀಸ್. ಅದನ್ನು ಅರ್ಥ ಮಾಡ್ಕೊಂಡು ಬದುಕೋ ಬುದ್ಧಿ ಇವಳಿಗಿಲ್ಲ. ಕರೆಕ್ಟಾಗಿ ಹೇಳಿದ್ರಿ ಅಜ್ಜಿ. ಹೊಡೀರಿ ಅಂಡ. ನಿಜ ಅತ್ತೆ, ಆಸೆ ಪಟ್ಟರೆ ಎಲ್ಲನೂ ತಾನಾಗೆ ಸಿಗುತ್ತೆ. ಆದರೆ ಅತಿ ಆಸೆ ಪಟ್ಟರೆ ಏನೂ ಸಿಗಲ್ಲ ಅನ್ನೋದು ಇಷ್ಟೊತ್ತಿಗೆ ಇವಳಿಗೆ ಅರ್ಥ ಆಗಿರಬೇಕಿತ್ತು. ಆದರೆ ಇವಳು ಇನ್ನೂ ಕೆಟ್ಟ ಚಾಳಿಲೇ ಇದ್ದಾಳೆ. ನೀನು ಸರಿ ಹೋಗು ದಿವ್ಯಾ, ಇರೋದ್ರಲ್ಲೇ ನಾವು ಖುಷಿಯಾಗಿರ್ಬೋದು. ಬಾಯಿ ಮುಚ್ಕೊಂಡು ಕಾಫಿ ಕುಡಿ. ದೊಡ್ಡದಾಗಿ ಬಂದ್ಬಿಟ್ಟ ಹೇಳೋದಕ್ಕೆ ಇಟ್ಯಟ್. ಮರ್ಯಾದೆ ಏನು ವಾಯ್ಸ್ ರೈಸ್ ಮಾಡ್ತಾ ಇದೆಯಾ? ಇನ್ಮೇಲೆ ಈ ಥರ ಸೊಕ್ಕಲ್ಲಿ ಮಾತಾಡೋದು ಕೂಗಾಡೋದು ಎಲ್ಲ ಬಂದ್.
ನಿಮ್ಮ ಅಜ್ಜಿ ಅಮ್ಮ ಅನ್ನೋದು ನೆನಪಿರಲಿ. ಅವ್ರ ಹತ್ರ ಮರ್ಯಾದೆಯಿಂದ ನಡ್ಕೋಬೇಕು. ಅರ್ಥ ಆಯ್ತಾ? ಏನೋ ಅರ್ಥ ಆಯ್ತಾ? ಏಯ್ ಸತ್ಯ ನನ್ನೇ ಡುಮ್ಮ ಅಂತೆ ಅಲ್ವಾ? ಇವಾಗ ನೋಡು ಎಷ್ಟು ಫಿಟ್ ಆಗ್ತೀನಿ ಅಂತ. ಏನು ಈ ರೇಂಜ್ಗೆ ಎಕ್ಸರ್ಸೈಸ್ ಮಾಡ್ತಾವನಲ್ಲ? ಏನಿರ್ಬೋದು? ಬಮ್ಮೈದಾ, ಏನೋ ಫುಲ್ಲು ಎಕ್ಸರ್ಸೈಸ್ ಮಾಡ್ತಾ ಇದೆಯಾ? ಏನು ಸಮಾಚಾರ? ಲವ್ ವರ್ಕೌಟ್ ಮಾಡಿರೋದು ಕಾಣಿಸ್ತಾ ಇದೆ ತಾನೆ, ಮಾತಾಡ್ಸ್ಬೇಡ. ಓಹೋ, ಅಂದರೆ ಸೀರಿಯಸ್ ಆಗಿ ವರ್ಕೌಟ್ ಮಾಡ್ತಿದ್ಯಾ ಅಂತೇಳು. ಇನ್ನೇನು ಮತ್ತೆ ಕಾಮಿಡಿನಾ? ಗೊತ್ತಾಯ್ತು ಬಿಡು. ಹಾಕಬಂಡು ಫುಲ್ಲು ರುಬ್ಬಿರೋ ಥರ ಇದೆ, ಅದಕ್ಕೆ ತಾನೇ ಈ ವರ್ಕೌಟು. ನಂದೇ ನನಗಾಗಿದೆ, ನೀನು ನಾನು ರೇಗಿಸ್ಬೇಡ, ಸುಮ್ಮನಿರೋ. ಇದನ್ನೇ ಹುಡುಕ್ತಾ ಇದ್ದ ಬಮ್ಮಿ. ಲೋ ಪಾಪಿ, ಪೂರ್ತಿ ಖಾಲಿ ಮಾಡಿಬಿಟ್ಟಿಯಲ್ಲೋ. ಅದು ನೀನು ತುಂಬ ಎಕ್ಸರ್ಸೈಸ್ ಮಾಡ್ತಿದ್ದಲ್ಲ, ಅದು ನೋಡಿ ನೋಡಿನೇ ಸುಸ್ತಾಗ್ಬಿಡ್ತು, ಅದಕ್ಕೆ ನಾನೇ ಹುಡ್ಕೊಂಬಿಟ್ಟೆ. ಏಯ್ ನೀನೋ ನಿನ್ನ ಲಾಜಿಕೋ. ಅದು ಬಿಡು ಬಮ್ಮೈದ, ನಿನ್ನ ಮ್ಯಾಟ್ರ್ ಹೇಳು. ಸಡನ್ನಾಗಿ ಏನು ವರ್ಕೌಟು? ಅದು ಏನು ಹೇಳೋ, ಏನಾದರೂ ಹೊಸ ಸಮಾಚಾರ ಇದೆಯಾ? ಏಯ್ ಮೊದಲೇ ಉರಿತಾ ಇದೆ ಇಲ್ಲಿ, ಅದಕ್ಕೆ ಇನ್ನೂ ತುಪ್ಪ ಸುರಿತಾ ಇದೆಯಾ? ಎಲ್ಲೋ ಸುಟ್ಟು ವಾಸನೆ ಬರ್ತಾ ಇದೆ. ಜೋ ನಿನ್ನಲ್ಲಿ ಏನು ಹೇಳೋ? ಅದು ಸತ್ಯ ಸತ್ಯ ನನ್ನ ಡುಮ್ಮ ಅನ್ಲು. ಕೇಳಿಸ್ಕೊಳ. ಆಯ್ತು ಹೇಳಪ್ಪ. ನೀನು ಅವಳ ಥರನೇ ನಗ್ತಾ ಇದೆಯಾ, ನಾನು ಆಡ್ಕೋತಾ ಇದೆಯಾ? ನಾನು ಏನು ದಪ್ಪ ಆಗಿಲ್ಲ ಕಣೋ. ಪಕ್ಕ ತಾನೆ. ಹಾಗಿದ್ರೆ ಬಿಡು, ನೀನು ದಪ್ಪ ಆಗಿಲ್ಲ ಅಂತ ನೀನು ಕಾನ್ಫಿಡೆಂಟ್ ಇದೆಯಲ್ಲ. ಮತ್ತೆ ಇಷ್ಟೊಂದು ವರ್ಕೌಟಲ್ಲಿ ಯಾಕೋ ಮಾಡ್ತಿದ್ಯಾ ರಜಾ? ಅದು ಹೆಲ್ತ್ಗೆ ಒಳ್ಳೇದು ಅಂತ ಮಾಡ್ತಾ ಇದ್ದೀನಿ ಕಣ, ಅಷ್ಟೇ. ಬಮ್ಮೈದ, ಈ ಡವ್ ಎಲ್ಲ ಬೇಡ, ಅಸಲಿ ವಿಚಾರ ಏನು ಅಂತ ನಿನಗೂ ಗೊತ್ತು, ನನಗೂ ಗೊತ್ತು, ಹೇಳು. ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ತಾ ಇದ್ದೀನಲ್ಲ, ಯಾರಿಗೂ ನನ್ನ ಸಂತಾನೆ ಅರ್ಥ ಆಗ್ತಾ ಇಲ್ವಲ್ಲ? ನಂಗೆ ಅರ್ಥ ಆಗುತ್ತೆ ಕಣೋ. ಏನು ಹಂಗಂದ್ರೆ? ಬಮ್ಮೈದ, ಇಲ್ಲೊಂದು ಸಮಸ್ಯೆ ಇದೆ. ಇಲ್ಲ ಸಮಸ್ಯೆನಾ? ಏನು ಅದು? ಹೇಳ್ತೀನಿ, ನೀನು ನನಗೆ ಹೊಡಿಬಾರ್ದು. ಬಾಮೈದ, ಸುಮ್ಮನೆ ತಲೆ ತಿನ್ಬೇಡ. ಅದೇನು ವಿಷಯ ಅಂತ ಹೇಳು. ಬಾಮೈದ, ಅಕ್ಕ ಪಾಂಡು ನೀನು ಡುಮ್ಮ ಆಗಿರೋದಕ್ಕೆ ನಿನ್ನನ್ನು ಅವಾಯ್ಡ್ ಮಾಡ್ತಿರ್ಬೋದಾ? ನಿನ್ನ ಬಗ್ಗೆ ಅವಳಿಗೆ ಯಾವುದೇ ರೀತಿ ಆಕರ್ಷಣೆ ಇಲ್ಲದೆ ಇರ್ಬೋದಾ? ಲೋ ಬಾಮೈದ, ಮೊದಲೇ ನನಗೆ ತಲೆ ಕೆಟ್ಟಿದೆ. ನೀನು ಏನೇನೋ ಹೇಳಿ ನನ್ನ ತಲೆ ಕೆಡಿಸ್ಬೇಡ. ಸತ್ಯ ಆ ಥರ ಅಲ್ಲ ಕಣೋ. ಸತ್ಯ ಯಾವತ್ತಿದ್ರು ಮನ್ಸು ನೋಡೋಳು. ವಾ ಬಮ್ಮೈದ, ಡುಮ್ಮ ಅಂದಿದ್ದು ಅಕ್ಕ ಬಾಂಡೆ ತಾನೆ, ಅದಕ್ಕೆ ಹೇಳ್ದೆ.
ಏನೋ ಅಪ್ಪ ನನಗನ್ಸಿದ್ದು ಹೇಳಿದೆ, ನೀನೇ ಯೋಚನೆ ಮಾಡು. ಥ್ಯಾಂಕ್ ಯು. ಲೋ